ವಿತಿನ್ 10 ಮಿನಿಟ್ಸ್ ದರ್ಶನ ಆಯಿತು. ನೋಡಿ ಎಷ್ಟು ಖಾಲಿ ಇದೆ. VIP ಟಿಕೆಟ್ಸ್ನೇ ಅವರು ಫೇಕ್ ಆಗಿ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನಿದ್ದೀನಿ ಹಾಸನಲ್ಲಿ. ಹಾಸನಾಂಬೆಯ ದೇವಿ ದರ್ಶನ ಮಾಡಕ್ಕೆ ಬಂದಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹಾಸನಾಂಬೆ ದೇವಿಯ ಸ್ಟೋರಿ ಅಂದರೆ ಹಿಸ್ಟ್ರಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ನಿಮ್ಗೆ ಆಲ್ರೆಡಿ ಆ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿದ್ರೆ ನೋ ಪ್ರಾಬ್ಲಮ್, ಫಾರ್ವರ್ಡ್ ಮಾಡಿ. ಆನ್ಲೈನಲ್ಲಿ ಹೇಗೆ VIP ಟಿಕೆಟ್ಸ್ 1000 ರೂಪೀಸ್ ಟಿಕೆಟ್ಸ್ ತಗೊಳ್ಳೋದು ಆ್ಯಂಡ್ 300 ರೂಪೀಸ್ ಟಿಕೆಟ್ಸ್ ಹೇಗೆ ತಗೊಳ್ಳೋದು ಅಂತ ನಾನು ಇನ್ಫಾರ್ಮೇಟಿವ್ ವಿಡಿಯೋ ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. 7 ಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ತೇಲುತ್ತಾ ಬಂದಾಗ ಅವರು ಹಾಸನದ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಇಲ್ಲಿ ವಾಸಿಸಲು ನಿರ್ಧರಿಸಿದ್ದರು. ಮಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ದೇವಾಲಯದೊಳಗಿನ 3 ಇರುವೆಗಳಲ್ಲಿ ನೆಲೆಸಿದರು. ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ. ಆದರೆ ಇಂದ್ರಾಣಿ, ವಾರಾಹಿ ಮತ್ತು ಚಾಮುಂಡಿ ದೇವಿಗೆರೆ ಸರೋವರದಲ್ಲಿರುವ 3 ಬಾವಿಗಳನ್ನು ಆರಿಸಿಕೊಂಡರು. ಹಾಸನ ಎಂಬ ಹೆಸರು ಕನ್ನಡ ಪದ ಸಿಂಹಾಸನದಿಂದ ಬಂದಿದೆ. ಜನಮೇಜಯನಿಗೆ ಸಂಬಂಧಿಸಿದ ಸ್ಥಳವಾಗಿದೆ. ಅವನು ಪಾಂಡವ ವೀರ ಅರ್ಜುನನ ಮರಿಮೊಮ್ಮಗ. ಪುರಾಣದ ಪ್ರಕಾರ ಜನಮೇಜಯನು ತನ್ನ ಶಾಪಗ್ರಸ್ತ ಅವಧಿಯಲ್ಲಿ ಸಿಂಹಾಸನಪುರಿಯಲ್ಲಿ ವಾಸಿಸುತ್ತಿದ್ದನು. ದೇವಿಯನ್ನು ದಯಾಳು ಎಂದು ಪರಿಗಣಿಸಲಾಗಿದ್ದರೂ ತನ್ನ ಭಕ್ತರಿಗೆ ಹಾನಿ ಮಾಡುವವರಿಗೆ ಅವಳು ಕಠಿಣವಾಗಿ ವರ್ತಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಹಾಸನಾಂಬೆಯ ಭಕ್ತೆಯ ಅತ್ತೆ ಯಾವಾಗಲೂ ಅವಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬ ನಂಬಿಕೆ ಇದೆ. ಒಮ್ಮೆ ಅವಳು ದೇವಿಯ ಮುಂದೆ ಪ್ರಾರ್ಥಿಸುತ್ತಿದ್ದಾಗ ಅತ್ತೆ ಅವಳನ್ನು ಹಿಂಬಾಲಿಸಿ ಬಂದು, ನಿನಗೆ ಏನು ಮುಖ್ಯ, ದೇವಸ್ಥಾನಕ್ಕೆ ಬರುವುದೋ ಅಥವಾ ನಿನ್ನ ಕರ್ತವ್ಯವೋ ಹೀಗೆ ಹೇಳುತ್ತಾ ಅವಳು ಒಂದು ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಹೊಡೆದಳು. ಸೊಸೆ ಅಂಬಾ ಎಂದು ಕಿರುಚುತ್ತಾ ರಕ್ಷಣೆ ಕೇಳಿದಳು. ದೇವಿ ಅವಳನ್ನು ಕಲ್ಲನ್ನಾಗಿ ಪರಿವರ್ತಿಸಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡಳು. ಆ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆಯಲಾಗುತ್ತದೆ. ಸೊಸೆಯ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆಗೆ ಭತ್ತದ ಕಾಲಿನ ಗಾತ್ರದಲ್ಲಿ ಚಲಿಸುತ್ತಲೇ ಇರುತ್ತದೆ ಎಂದು ನಂಬಲಾಗಿದೆ. ಅದು ಹಾಸನಾಂಬೆಯ ಪ್ರತಿಮೆಯನ್ನು ತಲುಪಿದಾಗ ಕಲಿಯುಗದ ಅವಧಿ ಕೊನೆಗೊಳ್ಳುತ್ತದೆ. ಇನ್ನೊಂದು ದಂತಕಥೆಯ ಪ್ರಕಾರ 4 ದರೋಡೆಕೋರರು ಹಾಸನಾಂಬೆಯ ಆಭರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ಅವುಗಳನ್ನು ಕಲ್ಲಾಗಿ ಪರಿವರ್ತಿಸಿದಳು. ಈ 4 ಕಲ್ಲುಗಳನ್ನು ಕಲ್ಲಪ್ಪನ ಗುಡಿಯಲ್ಲಿ ಕಾಣಬಹುದು. ಹಾಸನಾಂಬೆ ದೇವಸ್ಥಾನವನ್ನು ಹಿಂದೂ ಕ್ಯಾಲೆಂಡರ್ಗೆ ಅನುಗುಣವಾಗಿ ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ. ಅವಧಿ ಪ್ರತಿ ವರ್ಷ ಬದಲಾಗುತ್ತದೆ. ಆಶ್ವಿಜ ಮಾಸದ ಹುಣ್ಣಿಮೆಯ ದಿನದಂದು ದೇವಾಲಯ ತೆರೆಯುತ್ತದೆ. ದೀಪಾವಳಿಯ ಬಲಿಪಾಡ್ಯಮಿಯ ಮರುದಿನ ದೇವಾಲಯ ಮುಚ್ಚುತ್ತದೆ. ವರ್ಷದ ಉಳಿದ ದಿನಗಳಲ್ಲಿ ದೇವಿಗೆ ತುಪ್ಪದಿಂದ ಬೆಳಗಿದ ದೀಪ, ಹೂವುಗಳು, ನೀರು ಮತ್ತು 2 ಚೀಲ ಅಕ್ಕಿಯನ್ನು ನೈವೇದ್ಯವಾಗಿ ಮುಂದಿನ ವರ್ಷದವರೆಗೆ ಬಿಡಲಾಗುತ್ತದೆ. ದೇವಾಲಯ ಮುಚ್ಚುವ ಸಂಪೂರ್ಣ ಅವಧಿಯಲ್ಲಿ ದೀಪವು ಉರಿಯುತ್ತದೆ. ತುಪ್ಪ ಎಂದಿಗೂ ಖಾಲಿಯಾಗುವುದಿಲ್ಲ. ಇದನ್ನು ಹಾಸನದಲ್ಲಿ ಒಂದು ದೊಡ್ಡ ದೇವಾಲಯವೆಂದು ಪೂಜಿಸಲಾಗುತ್ತದೆ. ಈಗ ನೀವು ಆನ್ಲೈನಲ್ಲಿ ಟಿಕೆಟ್ಸ್ ಹೇಗೆ ತಗೊಳ್ಬೋದು ಅಂತ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಅದ್ರ ಮೂಲಕ ನೀವು ಗೈಡೆನ್ಸ್ ತಗೊಂಡು ಟಿಕೆಟ್ಸ್ ತಗೊಳ್ಬಹುದು. ಫಸ್ಟಿಗೆ ನೀವು ಈ ನಂಬರ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿ, ನಂತರ ನಿಮಗೆ ಕನ್ನಡ ಆರ್ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ ಟಿಕೆಟ್ಸ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ 1000 ಅಥವಾ 300 ರೂಪಾಯಿ ಇದರಲ್ಲಿ ಯಾವ ಟಿಕೆಟ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರೊಂದು ಫಾರ್ಮ್ ಕಳಿಸ್ತಾರೆ. ಆ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಹೆಸರು ಮತ್ತು ಎಷ್ಟು ಜನ ಆ್ಯಂಡ್ ಆಧಾರ್ ಕಾರ್ಡ್ ನಂಬರ್ ಕೂಡ ನೀವು ಅಲ್ಲಿ ಫಿಲ್ ಮಾಡಿ ಕಂಟಿನ್ಯೂ ಒತ್ತಬೇಕು. ನೆಕ್ಸ್ಟ್ ಅವೈಲೇಬಲ್ ಡೇಟ್ಸ್, ನಿಮಗೆ ಯಾವ ಡೇಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಕೇರ್ಫುಲ್ಲಾಗಿ ತಿಳ್ಕೊಂಡು ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ನಿಮಗೆ ಪೇಮೆಂಟ್ ಲಿಂಕ್ ಕಳಿಸ್ಕೊಡ್ತಾರೆ. ನಿಮ್ಮ ಫೋನ್ ನಂಬರ್ ಹಾಗೂ ಇಮೇಲ್ ID ಟೈಪ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲಿ ಆಗಿದ ನಂತರ ನಿಮ್ಮ ವಾಟ್ಸಪ್ಗೆ ಅವರು ಒಂದು QR ಕೋಡ್ ಕಳಿಸ್ತಾರೆ. ಈ QR ಕೋಡ್ನ ನೀವು ಇಲ್ಲಿ ಆಫ್ಲೈನಲ್ಲಿ ಬಂದು ತೋರಿಸಿದ್ರೆ ನಿಮಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡು ನಾವು ಫ್ರೆಶ್ ಅಪ್ ಆಗೋಕ್ಕೆ ಬಂದಿದ್ದು ಪೂರ್ವ ರೆಸಿಡೆನ್ಸಿ, ಒನ್ ಆಫ್ ದಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಇನ್ ಹಾಸನ್.
ಮೇಕ್ ಮೈ ಟ್ರಿಪ್ ಆ್ಯಪಲ್ಲಿ ನಾವು ಈ ಹೋಟೆಲ್ಗೆ ಪೇ ಮಾಡಿದ್ದು 1300 ರುಪೀಸ್ ಅಷ್ಟೇ. ನೋಡಿ, ನಾವು ಬುಕ್ ಮಾಡ್ಕೊಂಡಿರೋ ಹೋಟೆಲಿಂದ ದೇವಸ್ಥಾನ ಜಸ್ಟ್ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಇವಾಗ ಟೈಮ್ 12:30 ಮಧ್ಯರಾತ್ರಿ. ಆ್ಯಕ್ಚುಲಿ ನಾವು ಇವಾಗ ಈ ಟೈಮಲ್ಲಿ ಎಂತಕ್ಕೆ ಬಂದಿದ್ದೀರಿ ಅಂದರೆ, ಬೆಳಗ್ಗೆ ಅಥವಾ ಮಧ್ಯಾಹ್ನ ಸ್ವಲ್ಪ ಬಿಸಿಲಿರುತ್ತೆ, ಸೆಕೆ ಆಗುತ್ತೆ, ನೈಟಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಆ್ಯಂಡ್ ಜಾಸ್ತಿ ಜನ ಕೂಡ ಇರಲ್ಲ ಅಂದ್ಬಿಟ್ಟು ನಾವು ಈ ಟೈಮಲ್ಲಿ ಬಂದಿದ್ದೀವಿ. ನೋಡಿ ಎಷ್ಟು ಖಾಲಿ ಇದೆ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲೆಲ್ಲ 1 ಅವರ್ ದರ್ಶನ ಆಗುತ್ತೆ, 2 ಅವರ್ ದರ್ಶನ ಆಗುತ್ತೆ ಅಂತಾರೆ. ಅದೆಲ್ಲ ಸುಳ್ಳು. ಈ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದೆ. ಇದು 300 ರುಪೀಸ್ ದರ್ಶನ್ ಟಿಕೆಟ್. ದರ್ಶನ ಮುಗಿಸ್ಕೊಂಡು ಎಕ್ಸಿಟಲ್ಲಿ ಹೊರಗಡೆ ಬಂದಿದ ತಕ್ಷಣ ರೈಟ್ ಸೈಡ್ ನಿಮಗೆ ಲಡ್ಡು ಸಿಗುತ್ತೆ. 1000 ರುಪೀಸ್ ಟಿಕೆಟ್ ಯಾರು ತಗೊಂಡಿರ್ತೀರೋ ಅವ್ರಿಗೆ ಫ್ರೀ ಲಡ್ಡು ಕೊಡ್ತಾರೆ. ಲಡ್ಡು ಸಕ್ಕತ್ತಾಗಿದೆ. ದರ್ಶನ ಸಿಕ್ಕಾಪಟ್ಟೆ ಸಕ್ಕತ್ತಾಗಾಯಿತು. ವಿತಿನ್ 10 ಮಿನಿಟ್ಸ್ ದರ್ಶನ ಆಯಿತು. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದೆ. ಲಾಸ್ಟ್ ಟೈಮ್ VIP ಟಿಕೆಟ್ಸ್ ತೊಗೊಂಡು 1 ಅವರ್ 2 ಅವರ್ 3 ಅವರ್ಸ್ ಎಷ್ಟೊಂದು ಜನ ವೆಯ್ಟ್ ಮಾಡಿದರು. ಬಟ್ ಈ ಟೈಮ್ ವಿತಿನ್ 10 ಮಿನಿಟ್ಸಲ್ಲಿ ನಿಮ್ಗೆ ದರ್ಶನ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಕೇಳಿದ ಮಟ್ಟಿಗೆ VIP ಟಿಕೆಟ್ಸನ್ನೇ ಅವರು ಫೇಕಾಗಿ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ ಆ್ಯಂಡ್ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಸಿಕ್ಕಾಪಟ್ಟೆ ಹಂಚ್ಬಿಟ್ಟಿದ್ರು. ಅದಕ್ಕಾಗಿ VIP ಟಿಕೆಟ್ಸ್ 1000 ರುಪೀಸ್ ಟಿಕೆಟ್ಸ್ ಏನಿತ್ತು ಅದರಿಂದ ಸಿಕ್ಕಾಪಟ್ಟೆ ಕ್ಯೂ ಆ್ಯಂಡ್ ರಶ್ ಇತ್ತು. ಬಟ್ ಈ ಟೈಮ್ ಹಂಗಿಲ್ಲ. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದೆ. ಊಟ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು ಆ್ಯಂಡ್ ಪಾತ್ವೆ ಆಗಿರ್ಬೋದು, ಎಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು subscribe.